ಸುಷ್ಮಾ ಅಕ್ಕ ಭಾಗ್ಯ. ನಮಸ್ಕಾರ. ಸೊ ಭಾಗ್ಯಲಕ್ಷ್ಮಿಯ ಭಾಗ್ಯ ಆಲ್ಮೋಸ್ಟ್ 4.5 ವರ್ಷ ಈ ಜರ್ನಿ ಹೆಗ್ಲ ಮೇಲೆ ಹೊತ್ಕೊಂಡು ಈ ಸೀರಿಯಲ್ನ ಮುಗಿಸ್ಕೊಂಡು ಮೆರೆಸ್ಕೊಂಡು ಒಂದಷ್ಟು ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗಿ ಒಂದು ಮಾಡೋದು ಈ ಥರ ಸೀರಿಯಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಅಲ್ಲಿ ಗೆದ್ದಿದ್ದೀರಾ ನೀವು, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಮನೆ ಮಗಳಾಗಿ, ಮನೆ ಸೊಸೆಯಾಗಿ, ಎಷ್ಟೋ ಮನೆಯ ಮಗಳಾಗಿ ನೀವು ಮಿಂಚಿದ್ದೀರಾ. ಸೊ ಇದರ ಅನುಭವ ಹೇಗಿತ್ತು? ಹಾಗೆ ಭಾಗ್ಯಲಕ್ಷ್ಮಿಯ ಭಾಗ್ಯ ಹಾಗೆ ಸುಷ್ಮಾ, ಇದರ ನಡುವಿನ ವ್ಯತ್ಯಾಸ ಎರಡು. ಇದರ ಅನುಭವ ತುಂಬಾನೇ ಚೆನ್ನಾಗಿತ್ತು. ತುಂಬಾನೇ ಕಷ್ಟಗಳಿದ್ರು ಕೂಡ ಐ ಮೀನ್ ಎಲ್ಲರೂ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ಏನ್ ದೊಡ್ಡ ವಿಷಯ ಅನ್ನೋ ತರ. ಬಟ್ ನಮ್ದು ಹೆಂಗಾಗುತ್ತೆ ಅಂದ್ರೆ, ಈಗ ಬೇರೆ ಕೆಲ್ಸಕ್ಕೆ ಅವ್ರಿಲ್ಲ ಅಂದ್ರೂ ಬೇರೆ ಯಾರಾದ್ರೂ ಹ್ಯಾಂಡಲ್ ಮಾಡ್ಬೋದು ಅನ್ನೋ ತರ ಇರುತ್ತೆ. ಬಟ್ ನಮ್ ಕೆಲ್ಸಕ್ಕೆ ನಮಗ್ ಜ್ವರ ಇರ್ಲಿ, ನಂದು ACL ಫ್ರಾಕ್ಚರ್ ಆಗಿತ್ತು, ನಮ್ಮ ಮನೇಲಿ ಕೆಲವು ಸತಿ ಕೆಲವ್ರಿಗೆ ಹುಷಾರಿರ್ತಿರ್ಲಿಲ್ಲ. ಬಟ್ ಸ್ಟಿಲ್ ಎವ್ರಿ ಟೈಮ್ ನಾನು ಶೂಟಿಂಗ್ ಹೋಗ್ಲೇಬೇಕಿತ್ತು, ಶೂಟಿಂಗ್ ಮಾಡ್ಲೇಬೇಕಿತ್ತು. ಬಟ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಟೀಮ್ ತುಂಬಾನೇ ಚೆನ್ನಾಗಿತ್ತು. ಆರ್ಟಿಸ್ಟ್ಗಳಿಂದ ಹಿಡಿದು, ಟೆಕ್ನಿಷಿಯನ್ಸ್ ಇಂದ ಹಿಡಿದು, ಪ್ರೊಡಕ್ಷನ್ ಹೌಸ್ ಇಂದ ಹಿಡಿದು, ಟೀಮ್ ವಾಸ್ ವಂಡರ್ಫುಲ್. ಹಾಗಾಗಿ ನನ್ನ ಅನುಭವ ಎಷ್ಟೇ ಕಷ್ಟಗಳಿದ್ರು ತುಂಬಾ ಸ್ಮೂತ್ ಆಗಿ ಚಂದವಾಗಿ ಹೋಯ್ತು. ಇನ್ನೊಂದು, ನನಗೆ ಭಾಗ್ಯ ಮತ್ತೆ ಸುಷ್ಮಾ ಮಧ್ಯೆ ಇರುವಂತ ಡಿಫ್ರೆನ್ಸು ಭೂಮಿ ಮತ್ತೆ ಆಕಾಶದ ಮಧ್ಯೆ ಇರೋಷ್ಟು ಡಿಫ್ರೆನ್ಸ್ ಇದೆ ನನಗೆ ಮತ್ತೆ ಭಾಗ್ಯಗೆ. ಬಿಕಾಸ್ ಭಾಗ್ಯ ಇರುವಂತ ಒಂದು ತಾಳ್ಮೆ ಇರ್ಬೋದು, ಭಾಗ್ಯ ಜೀವನದಲ್ಲಿ ಭಾಗ್ಯಂಗೆ ಬಂದಿರುವಂತ ಕಷ್ಟ ಇರ್ಬೋದು, ದೇವ್ರ ದಯೆಯಿಂದ ನನ್ನ ಲೈಫಲ್ಲಿ ನನಗೆ ಯಾವತ್ತೂ ಆ ಥರ ಬ್ಯಾಕ್ ಟು ಬ್ಯಾಕ್ ಕಷ್ಟಗಳು ಬಂದಿಲ್ಲ. ದೇವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾನೆ. ಆಮೇಲೆ ನನಗೆ ಅಷ್ಟು ತಾಳ್ಮೆ ಇಲ್ಲ. ಅಂದರೆ ಪ್ರತಿ ಸಲ ಪ್ರತಿಯೊಬ್ಬರು ತಪ್ಪು ಮಾಡ್ತಾನೇ ಇದ್ರು ಅವರನ್ನು ಕ್ಷಮಿಸಿ ಆ ತಪ್ಪನ್ನೆಲ್ಲ ಹೊಟ್ಟೆಲ್ಲಿ ಹಾಕೊಂಡು ಸುಷ್ಮನ್ ಕೈಯಲ್ಲಿ ಆಗೋದಿಲ್ಲ, ಸಾಧ್ಯ ಇಲ್ಲ. ಭಾಗ್ಯನಿಂದ ನಾನು ಸಾಕಷ್ಟು ತಾಳ್ಮೆನ ಕಲ್ತಿದ್ದೀನಿ, ಅದನ್ನ ಅಳವಡಿಸ್ಕೊಂಡಿದ್ದೀನಿ ಕೂಡ. ಆ್ಯಂಡ್ ಭಾಗ್ಯನಿಂದ ನಾನು ತುಂಬಾನೇ ಕಲ್ತಿದ್ದೀನಿ. ಅಂದರೆ ಎಷ್ಟು ಕಷ್ಟಗಳು ಬ್ಯಾಕ್ ಟು ಬ್ಯಾಕ್ ಬಂದರೂ ಕೂಡ, ಒಬ್ಬ ಮನುಷ್ಯ ಕುಗ್ಗಿದ್ರೂ ಕೂಡ ಕೊನೆಯಲ್ಲಿ ಎದ್ದು ನಿಲ್ಬೋದು ಅನ್ನೋದನ್ನ ನಾನು ಭಾಗ್ಯಳಿಂದ ಕಲ್ತಿದ್ದೀನಿ. ಸೊ ಇದು ಡಿಫ್ರೆನ್ಸ್ ಇದೆ. ಭಾಗ್ಯಳಿಗೆ ಸಿಕ್ಕಂತ ಪ್ರೀತಿ ಪ್ರೇಕ್ಷಕರಿಂದ, ಹಾಗೆ ಭಾಗ್ಯಲಕ್ಷ್ಮಿ ನಿಮಗೆ ಏನೇನು ಕಲಿಸ್ತು? ಭಾಗ್ಯಕ್ಕೆ ಸಿಕ್ಕಿದ್ದು ಪ್ರೀತಿ ಇದೆಯಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಒಂದು ಸೀರಿಯಲ್ ಮಾಡಿದ್ದೆ ಗುಪ್ತಗಾಮಿನಿ ಅಂತ, 7-8 ವರ್ಷ ಏನೋ ಬಂತದು. ಅದರಲ್ಲಿ ಭಾವನಾ ಕ್ಯಾರೆಕ್ಟರ್ ಮಾಡಿದ್ದೆ. ಆಗ ಈ ರೇಂಜಿನ ಪ್ರೀತಿ ನೋಡಿದ್ದೆ. ಅಂದರೆ ಈ ಥರ ಭಾವನಾ ಎಲ್ಲಾದ್ರೂ ಭಾವನಾ ಮನೆ ಮಗಳಾಗಿದ್ದೆ ನಾನು ಅವಾಗ. ನನಗೆ ಅದರಲ್ಲಿ ತಂದೆ ಇರಲಿಲ್ಲ. ಸೊ ಹಾಗಾಗಿ ಎಷ್ಟೋ ಜನ ಮಗಳೇ ನೀನೇನು ಬೇಜಾರು ಮಾಡ್ಕೊಬೇಡ, ಜೆನ್ಯೂನ್ ಆಗಿ ತೊಗೊಂಡ್ಬಿಟ್ಟಿದ್ರು ಅವರು. ನಿಂಗೆ ತಂದೆ ಇಲ್ಲ, ನಾವು ನಿನ್ನ ಪ್ರೀತಿಯಿಂದ ನೋಡ್ತೀವಿ, ಮಾತಾಡ್ತೀವಿ ಅಂತ ಆ ಥರ ಫೀಲಿಂಗ್ ಇತ್ತು. ಅದಾದಮೇಲೆ ನಾನು ಸುಮಾರು ವರ್ಷಗಳ ಗ್ಯಾಪ್ ನಂತರ ಸೊಸೆ ಸೀರಿಯಲ್ ಮಾಡಿದೆ. ಅದರಲ್ಲೂ ಕೀರ್ತಿ ಪಾತ್ರಕ್ಕೆ ತುಂಬಾ ಜನ ಅಪ್ರಿಷಿಯೇಟ್ ಮಾಡಿದ್ರು. ಬಟ್ ಭಾವನಾ ಅಷ್ಟಿರಲಿಲ್ಲ. ಅದಾಗಿ ಸೊಸೆ ತಂದ ಸೌಭಾಗ್ಯ ಆಗಿ 10 ವರ್ಷದ ನಂತರ ನಾನು ಒಂದು ಸೀರಿಯಲ್ನ ಒಪ್ಕೊಂಡೆ. ಅದರಲ್ಲಿ ಭಾಗ್ಯ ಪಾತ್ರಕ್ಕೆ ಸಿಕ್ಕಂಥ ಪ್ರೀತಿ ಇದೆಯಲ್ಲ, ಒಂದೇ ಒಂದು ಸಣ್ಣ ಎಕ್ಸಾಂಪಲಲ್ಲಿ ಹೇಳಬೇಕು ಅಂದರೆ, ಅನುಬಂಧ ಅವಾರ್ಡ್ಸಲ್ಲಿ ಒಂದು 100 ಜನ ಹೆಂಗಸರೇನೋ ನನ್ನ ಥರನೇ ಬ್ಯಾಗ್, ಅಂದರೆ ಭಾಗ್ಯನ್ ಥರ ಬ್ಯಾಗು, ಭಾಗ್ಯನ್ ಥರ ಜಡೆ, ಭಾಗ್ಯನ್ ಥರ ಡ್ರೆಸ್ ಮಾಡ್ಕೊಂಡು ಬಂದಿದ್ರು. ಆ್ಯಂಡ್ ಇವ್ರು ಯಾರನ್ನು ನಮ್ಮ ಚಾನಲ್ ಅವರು ಬನ್ನಿ ಅಂತ ಕರೆದಿದ್ದಲ್ಲ, ಈ ಥರ ಇದೆ ಬರ್ತೀರಾ ಅಂತ ಕೇಳಿದ್ದಕ್ಕೆ ಎಷ್ಟೋ ಅಪ್ಲಿಕೇಶನ್ಸ್ ಬಂದಿತ್ತಂತೆ, ಎಷ್ಟೋ ಜನ ನಾವು ಬರ್ತೀವಿ ಅಂದಿದ್ರಂತೆ. ಅದರಲ್ಲಿ ಇಷ್ಟು ಜನನ ಮಾತ್ರ ಸ್ಟೇಜ್ ಮೇಲೆ ನಿಲ್ಸೋಕ್ಕಾಗುತ್ತೆ, ತುಂಬ ಜನನ ನಿಲ್ಸೋಕ್ಕಾಗಲ್ಲ ಅಂತ ಹೇಳಿ ಅಷ್ಟು ಜನನ ಮಾತ್ರ ಕರ್ಕೊಂಡು ಬಂದರು. ಸೊ ಅದು ಅಮೇಝಿಂಗ್ ಆಗಿತ್ತು ಆ ಫೀಡ್ಬ್ಯಾಕ್. ಅದು ಮುಗಿದ್ಮೇಲೂ ಅವ್ರುಗಳು ಹೊರಗಡೆ ಹೋದಾಗ ಅಯ್ಯೋ ಹಂಗೆ ಹಿಂಗೆ ಅಂತ ಎಲ್ಲರೂ ಮಾತಾಡ್ಸಿದ್ರು, ಎಲ್ಲರ ಹತ್ರ ಮಾತಾಡಿದೆ. ಸೊ ಇದು ತುಂಬ ಚೆನ್ನಾಗಿ ನನಗೆ ಒಂದು ಹೆಸರು ತಂದು ಕೊಡ್ತು, ಒಂದು ಪ್ರೀತಿನೂ ಕೊಡ್ತು. ಎಲ್ಲರ ಮನೆ ಆವಾಗ ಮಗಳಾಗಿದ್ದೆ, ಇವಾಗ ಎಲ್ಲರ ಮನೆ ಮಗಳ ಜೊತೆಗೆ ಸೊಸೆನೂ ಆಗ್ಬಿಟ್ಟೆ ನಾನು. ಪ್ರೀತಿಯಿಂದ ಎಲ್ಲರೂ, ಅಂದರೆ ನನ್ನ ಮತ್ತು ಅತ್ತೆ ಜೊತೆ ಇದ್ದಿದ್ದು ಪ್ರೀತಿ ನೋಡ್ಬಿಟ್ಟು ಅವರು ನನ್ನನ್ನು ಒಂಥರ ಸೊಸೆ ಥರನೇ ಫೀಲ್ ಮಾಡ್ತಾಯಿದ್ರು. ಆ್ಯಂಡ್ ಭಾಗ್ಯಲಕ್ಷ್ಮಿಯಿಂದ ನಾನು ತುಂಬಾ ಕಲ್ತಿದ್ದೀನಿ. ಅಂದರೆ ಸಮ್ಟೈಮ್ಸ್ ನಾನು ಭಾಗ್ಯ ಪಾತ್ರದಿಂದ ಕಲ್ತಿದ್ದಾದರೆ, ಕೆಲವು ಸಲ ನಾನು ಇಲ್ಲಿ ಕೆಲಸ ಮಾಡೋ ಅಂಥ ನನ್ನ ಕೋ ಆರ್ಟಿಸ್ಟ್ ಇರ್ಬೋದು, ನನ್ನ ಜೊತೆ ಟೆಕ್ನಿಷಿಯನ್ಸ್ ಇರ್ಬೋದು, ಅವ್ರ ಹತ್ರ ಕಲಿಯೋದು ಎಷ್ಟೋ ಇದೆ. ಅಂದರೆ ನನಗೆ ಟೆಕ್ನಿಷಿಯನ್ಸಲ್ಲಿ ಖುಷಿ ಆಗೋದೇನು ಅಂದರೆ, ಬೆಳಗ್ಗೆಯಿಂದ ಕಬ್ಬಣ ಹೊರ್ತಾರೆ, ಎಷ್ಟೆಲ್ಲ ಕಷ್ಟಪಡ್ತಾರೆ, ಬಿಸಿಲು ಮಳೆ ಅಂತ ನೋಡಲ್ಲ. ನಮ್ಗೆ ಬಿಸಿಲಲ್ಲಿ ಹೋದರೆ ಒಂದು ಕೊಡೆನಾದರೂ ಹಿಡಿತಾರೆ, ಕಟ್ ಅಂದಾಗ ಫ್ಯಾನ್ ಇಟ್ಕೋತೀವಿ. ಅವ್ರು ಅದೇನೂ ಇಲ್ಲದೆ ಬೆಳಗ್ಗೆಯಿಂದ ಕಷ್ಟ ಮಾಡಿ ಸಾಯಂಕಾಲ ತಿಂಡಿಗೋ ಊಟಕ್ಕೋ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡು ನಕ್ಕೊಂಡು
ನಾವು ಅವಾಗ ಅನ್ಸೋದು ನನಗೆ ಸಣ್ಣ ಸಣ್ಣ ವಿಷಯಕ್ಕೆ ಕಂಪ್ಲೇಂಟ್ ಮಾಡ್ತೀವಲ್ಲ, ಇಲ್ಲಿ ನೋಡಿ ಎಷ್ಟು ಖುಷಿಯಾಗಿದ್ದಾರಲ್ಲ ಅಂತ. ಆ ಥರ ವಿಷಯಗಳು ಕಲ್ತಿದ್ದೀನಿ. ಆ್ಯಂಡ್ ನಮ್ಮ ಸೆಟ್ಟಲ್ಲಿ ಎಷ್ಟೊಂದು ಜನ ಇವರೇ ಇದ್ದಾರೆ, ಮಿಸ್ಟರ್ ರಾಜೇಶ್ ಧ್ರುವ ಅವರು ಡೈರೆಕ್ಷನ್ ಮಾಡ್ತಾರೆ, ಎಡಿಟಿಂಗ್ ಮಾಡ್ತಾರೆ. ನನಗೆ ಅವೆಲ್ಲ ವಾವ್ ಅನಿಸುತ್ತೆ. ಕತೆಗಳು ಬರೀತಾನೆ, ಅದೆಲ್ಲ ಕೂತ್ಕೊಂಡು ಕೇಳ್ತಾ ಇರ್ತೀನಿ ಇವ್ರ ಹತ್ರ. ನಾನು ಒಂದ್ಸಲ ಇನ್ಸ್ಪೈರ್ ಆಗ್ತೀನಿ, ನಾನು ಮಾಡ್ಬೋದಲ್ವಾ, ನನ್ನ ಕೈಲಿ ಆಗುತ್ತಲ್ವಾ ಅಂತ ಹೇಳ್ಕೊಂಡು ಆ ಥರ ಇನ್ಸ್ಪಿರೇಷನ್ ಸಾಕಷ್ಟಿದೆ. ಸೊ ಭಾಗ್ಯಲಕ್ಷ್ಮಿಯಿಂದ ನಾನು ಭಾಗ್ಯನಿಂದನೂ ಕಲ್ತಿದ್ದೀನಿ, ಕ್ಯಾರೆಕ್ಟರ್ಸಿಂದನೂ ಕಲ್ತಿದ್ದೀನಿ, ಇಲ್ಲಿರೋವಂಥ ಜನರಿಂದನೂ ಕಲ್ತಿದ್ದೀನಿ. ಸೊ ಪ್ರೇಕ್ಷಕರಿಗೆ ಭಾಗ್ಯಳ ಕೊನೆಯ ಥ್ಯಾಂಕ್ಸ್, ಕೊನೆಯ ಮಾತು. ಅಯ್ಯೋ, ನನಗೆ ಇದು ಮೊನ್ನೆ ಚಾನಲ್ ಅವ್ರು ಕೇಳಿದ್ರು, ನಾನು ಸಡನ್ನಾಗಿ ತುಂಬ ಇಮೋಷ್ನಲ್ ಆಗಿಬಿಟ್ಟೆ. ಅಂದರೆ ಇದು ಒಂದು ಪ್ರೀತಿಯ ನಂಟಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಈ ಮಗು ಹುಟ್ಟಿದಾಗ ಅಂತ ಏನಂತಾರೆ, ಕಾರ್ಡನ್ನ ಕಟ್ ಮಾಡ್ತಾರಲ್ಲ, ಒಂಥರ ಆ ಥರ ಫೀಲಿಂಗ್ ಆಗ್ತದೆ. ನನಗೆ ಇಷ್ಟು ದಿನ ಏನು ಅನಿಸಿರ್ಲಿಲ್ಲ, ಮುಗಿಯುತ್ತೆ ಅಂತ ಹೇಳಿದಾಗಲೂ ಇಷ್ಟು ಭಾರ ಅನಿಸಿರ್ಲಿಲ್ಲ. ಈಗ ಇವತ್ತು ಕೊನೆ ದಿನ ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ದಾಗ ಏನೋ ಒಂಥರ, ನಾಳೆಯಿಂದ ಇವ್ರು ಯಾರೂ ಸಿಗಲ್ವಲ್ಲ, ನಾಳೆಯಿಂದ ಇವ್ರಿಗೆ ಯಾರಿಗೂ ನಾನು ಮಾತಾಡೋ ರೀತಿ ನಾನು ತುಂಬ ತಲೆ ತಿಂತೀನಿ. ಇಲ್ಲಿ ಇವಾಗ ನನ್ನ ಕ್ಯಾಮ್ರಾಮನ್ ಕ್ವಾಟ್ಲೆ ಕ್ವಾಟ್ಲೆ ಅಂತಲೇ ಕರಿತಾ ಇದ್ರು, ಅಷ್ಟು ತಲೆ ತಿಂತೀನಿ. ಆದರೂ ಎಲ್ಲದನ್ನು ಸಹಿಸ್ಕೊಂಡು ಪ್ರೀತಿಯಿಂದ ಒಳ್ಳೆ ಮಗು ಥರನೇ ನೋಡ್ಕೊಳ್ತಾ ಇದ್ರು. ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಡೆಫಿನೆಟ್ಲಿ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ ನಾನು. ಆ್ಯಂಡ್ ದಿನ ಜನರ ಮನೆಗೆ ಹೋಗೋದು, ದಿನ ಅವ್ರು ತೋರಿಸ್ತಾ ಇದ್ದಿದ್ದು ಪ್ರೀತಿ, ಭಾಗ್ಯ ಭಾಗ್ಯ ಬಂದು ಎಷ್ಟೊಂದು ಜನ ಹೇಳ್ತಾರೆ. ನನಗೆ ನಂಬಲಿಲ್ಲ. ನಾನು 2.5 ವರ್ಷದ ಮಗು ಒಂದು ಬಂದ್ಬಿಟ್ಟು ನಾನು ನಿಮ್ಮ ಸೀರಿಯಲ್ ನೋಡ್ತೀನಿ, ನಾನು ಅದಕ್ಕೆ ಮಾತಾಡೋಕ್ಕೂ ಬರ್ತಿಲ್ಲ, ಭಾಗ್ಯ ಆಂಟಿ ತುಂಬ ಇಷ್ಟ ಅಂತೆಲ್ಲ ಹೇಳ್ಬಿಟ್ಟು ಹಗ್ ಮಾಡ್ಕೊಂಡಾಗ ನಾನು ನಂಬಲೇ ಇಲ್ಲ. ಇವರು ನೀವು ಹೇಳಿ ಕರ್ಕೊಂಡು ಬಂದಿರೋದ ಅಂತ. ಇಲ್ಲ, ಬಟ್ ಅವಳು ಸೀನ್ಸ್ ಹೇಳ್ತಾಳೆ, ಆಮೇಲೆ ಹಿಂಗಾಯ್ತಲ್ವಾ, ಲಡ್ಡು ಕಥೆಯಿಂದ ನನ್ನ ತಂಗಿ ಕ್ಯಾರೆಕ್ಟ್ರಿಂದ ಎಲ್ಲ ನೋಡಿದಾಳೆ ಅವಳು. ಸೊ ಅದೆಲ್ಲ ಒಂಥರ ತುಂಬಾ ಖುಷಿ ಆಗುತ್ತೆ. ಇದನ್ನು ಮಿಸ್ ಮಾಡ್ಕೊಳ್ತೀನಿ. ಮತ್ತು ಚಾನಲ್ ಜೊತೆ ಇರೋವಂಥ ಒಂದು ನಂಟು ಕಂಟಿನ್ಯೂ ಆಗಿದೆ. ಕ್ವಾಟ್ಲೆ ಕಿಚನ್ ಕೊಟ್ಟಿದ್ದಾರೆ, ಅದು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಮಿಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ಆ್ಯಂಡ್ ದಿನ ಬೆಳಿಗ್ಗೆ ಭಾಗ್ಯನ ಥರ ರೆಡಿ ಆಗಿಬಿಟ್ಟು ಇಲ್ಲಿ ಬಂದು ಡೈಲಾಗ್ಸ್ ನೋಡ್ಕೊಳ್ಳೋದು, ಅಯ್ಯೋ ಡೈಲಾಗ್ಸ್ ಮೆಮರೈಸ್ ಮಾಡ್ಕೊಳ್ಳೋದು, ಇದೆಲ್ಲದನ್ನು ತುಂಬ ತುಂಬ ಮಿಸ್ ಮಾಡ್ಕೊಳ್ತೀನಿ. ಜೊತೆಗೆ ನಿಮ್ಮೆಲ್ಲರನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾವುದೋ ಒಂದು ರೀತಿ ತೆರೆ ಮೇಲೆ ಇರ್ತೀನಿ ನನ್ನ ಕೈಲಾದಷ್ಟು ದಿನ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್.